ನಮಸ್ಕಾರ ಕನ್ನಡಿಗಸ್. ಬೆಳಗ್ಗೆ ನಾನು ರಂಜನ್ ಊರು ಬಿಡೋ ಕಾರ್ಯಕ್ರಮದಲ್ಲಿದ್ದೀವಿ. ನಿಮಗೆ ಕಾಣಿಸ್ತಿದೆ, ನಾನು ಆ್ಯಸ್ ಯೂಶ್ವಲ್ ರೈಟ್ ಪಾರ್ಟ್ನರ್ ರಂಜನ್ ಮುಂದೆ ಇದ್ದಾರೆ. ಕೇರಳ ಕಡೆಗೆ ಹೊಟ್ಟಿದ್ದೀವಿ ಗುರು. ಬೇಜನ್ ಆಫ್ ರೋಡ್ಗಳು ಮಾಡ್ಬಿಟ್ಟು 2 ತಿಂಗಳು ಸಮ್ಮರು, ಎಲ್ಲೂ ರೈಡ್ಸ್ಗಳು ಮಾಡೋಕ್ಕಾಗಲ್ಲ, ಶೆಕೆ ಕಿತ್ತೊಡೆಯುತ್ತೆ ಅನ್ನೋ ಕಾರಣದಿಂದ. ಬಟ್ ತುಂಬ ಬೇಜಾರಾಗೋಯ್ತು, 2 ತಿಂಗಳಿಂದ ಎಲ್ಲೂ ಲಾಂಗ್ ರೈಡ್ಸ್ ಹೊಡೆದಿಲ್ಲ ಅಂತ. ಮನಸ್ಸು ತಡೀತಿರಲಿಲ್ಲ. ಸೀದಾ ನಡಿ ಗುರು, ಯಾವ್ದಾದ್ರು ತಣ್ಣಗಿರೋ ಜಾಗ ಹುಡ್ಕೊಂಡು ಹೊಟ್ಟೋಗೋಣ ಹಿಲ್ ಸ್ಟೇಷನ್ನು ಅಂತ 2 ದಿನದ ರಿಸರ್ಚ್ ಮಾಡಿದ್ದು ಪ್ಲ್ಯಾನ್ ಮಾಡಿದ್ದು, ಜಾಗ ಹುಡುಕಿದ್ದು. ಯಾಕೆ ಹೇಳ್ತೀರಾ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಹುಡುಕಾಡಿದ್ವಿ. ಲಾಂಗ್ ವೀಕೆಂಡ್ ಇರೋ ಕಾರಣದಿಂದ ಎಲ್ಲೂ ಸ್ಟೇಗಳು ಸಿಕ್ಕಿಲ್ಲ ಗುರು. ಕೆಲವೊಂದಕ್ಕೂ ಅವೈಲೇಬಲ್ ಇತ್ತು. ಇನ್ನೇನು ಹೋಸ್ಟಿಗೆ ಫೋನ್ ಮಾಡಿ, ಗುರು ಏನು ಟ್ಯಾರಿಫು ಹೇಗಿದೆ ಎಲ್ಲ ಫೋಟೋಸ್ ಕಳಿಸು ಅಂತೇಳಿ ತಿರ್ಗಾ ಅವ್ರಿಗೆ ನಾವು ಕನ್ಫರ್ಮ್ ಮಾಡಿ ರೀಕಾಲ್ ಮಾಡೋಷ್ಟರಲ್ಲಿ ನಾವೆಲ್ಲ ಫ್ರೆಂಡ್ಸ್ಗಳು ತುಂಬ ಜನ ಪ್ಲ್ಯಾನ್ ಮಾಡಿದ್ವಿ. ನಾವೆಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡೋಕ್ಕೆ ವಾಪಸ್ ಕಾಲ್ ಮಾಡೋಷ್ಟರಲ್ಲಿ ಆಲ್ರೆಡಿ ಸಾರಿ ಸರ್, ದ ಪ್ರಾಪರ್ಟಿ ಇಸ್ ಬುಕ್ಡ್ ಅಂತ ಹೇಳ್ತಿದ್ರು. ತುಂಬ ಇರಿಟೇಟ್ ಆಗೋಯ್ತು ಗುರು. ಈ ಲಾಂಗ್ ವೀಕೆಂಡ್ಗಳಲ್ಲಿ ಪ್ರಾಪರ್ಟಿಗಳು ಹುಡ್ಕೋದು ದೊಡ್ಡ ಸಮಸ್ಯೆ. ಹಾಗೂ ಈಗೂ ಒಂದೊಳ್ಳೆ ಸೀನಿಕ್ ಆಗಿರೋ ಜಾಗ ಹುಡ್ಕೊಂಡು ನಾನು ರಂಜನ್ ಕೇರಳ ಕಡೆ ಹೊಡ್ತಿದ್ದೀವಿ. ತಂಪಾಲಕ್ಕಾಡು ಅಂತ ಒಂದು ಜಾಗ ಕೇರಳದಲ್ಲಿ. ಪ್ರಾಪರ್ಟಿ ಮಾತ್ರ ನೋಡೋದಕ್ಕೆ ಸಖತ್ ಸೀನಿಕ್ ಆಗಿತ್ತು. Airbnb ಬುಕ್ ಮಾಡಿದ್ದು. ಅವ್ರೇನು ಪೋಸ್ಟ್ ಮಾಡಿದ್ರು ಫೋಟೋಸ್, ಅದು ನೋಡಿ ಫಿದಾ ಆಗೋದೆ ಗುರು. ಲವ್ ಅಟ್ ಫಸ್ಟ್ ಲುಕ್ ಅಂತಾರಲ್ಲ, ಆ ರೇಂಜಿಗೆ ಆಗೋಯ್ತು. ಈ ಪ್ರಾಪರ್ಟಿ ನಾನೇ ಹುಡುಕಿದ್ದು. ಯೂಶ್ವಲಿ ಆ ಕೆಲಸ ರಂಜನ್ದು. ನಾವು ಎಫರ್ಟ್ಲೆಸ್ ಆಗಿ ಆರಾಮಾಗಿ ಕೂತಿರ್ತೀನಿ. ಆಯಿತಾ ಗುರು, ಬುಕ್ ಮಾಡ್ದ, ನಡಿ ಗುರು, ಎಷ್ಟು ಏನು ಅಷ್ಟೇ. ಫಸ್ಟ್ ಟೈಮ್ ಗುರು ಸಾಹಸ ಮಾಡಿ ಹುಡುಕಿದ್ದು. ಅದೇನೋ ಹೇಳ್ತಾರಲ್ಲ, ಗೆಟ್ ಸಮ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಯು ಓಪನ್ ಯುವರ್ ಮೌತ್ ಅಂತ. ಆ ಥರ ಆಗೋಯ್ತು ಗುರು. ಬೇರೆಯವ್ರು ಮಾಡ್ಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ, ಏನು ದೊಡ್ಡ ವಿಷಯನ ಮಾಡ್ದ ಬಿಟ್ಟಾಕು ಅಂತ. ನಾವು ಮಾಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಅರಿಯುತ್ತೆ, ಎಲ್ಲೆಲ್ಲಿ ಅರಿಯುತ್ತೆ ಅಂತ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೂ ಈ ಪ್ರಾಪರ್ಟಿ ಬುಕ್ ಮಾಡಿದ್ರಿಂದ. ನೋಡ್ತೀರಾ, ಅತಿ ಶೀಘ್ರದಲ್ಲಿ ನಮ್ಮ ಮನೆಯಿಂದ ಆ ಪರ್ಟಿಕ್ಯುಲರ್ ಪಾಯಿಂಟಿಗೆ 586 ಕಿಲೋಮೀಟರ್ಸ್ ತೋರಿಸಿದೆ. ಇಟ್ಸ್ ಆಲ್ಮೋಸ್ಟ್ 11 ಅವರ್ಸ್ ರೈಡ್ ಅಂತಿದೆ. ಸೊ ನಮ್ಮ ಪ್ರಕಾರ ನಾವು ಹಿಡಿಯೋ ಪೇಸ್ಗೆ ಮೋಸ್ಟ್ ಪ್ರಾಬ್ಲಿ 10 ಅವರ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. ದಟ್ಸ್ ಇನ್ಕ್ಲೂಡಿಂಗ್ ಆಲ್ ದಿ ಬ್ರೇಕ್ ಅಂತ ನನ್ನ ರಂಜನ್ದು ಮೈಂಡ್ ಸೆಟ್ ಇರೋದು. ನೋಡೋಣ, ಥಿಂಗ್ಸ್ ವೋಂಟ್ ವರ್ಕ್ ಆಸ್ ಪ್ಲ್ಯಾನ್. ರೋಡ್ ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ಏನೋ ಅಂದ್ಕೊಂಡು ಓಡ್ತೀವಿ, ಏನೋ ಆಗುತ್ತೆ. ನೋಡ್ರಪ್ಪ ಲಾಂಗ್ ವೀಕೆಂಡ್ ಟ್ರಾಫಿಕ್ ಹೆಂಗಿದೆ ಹೈವೇಲಿ ಅಂತ. ಯಪ್ಪ ಏನು ಬೆಂಗಳೂರು ಇರೋರೆಲ್ಲ ಊರು ಬಿಟ್ಬಿಟ್ಟವ್ರ ಇವತ್ತು. ತಗ್ಲಾಕೊಂಡ್ವಿ ಅಂತಲೇ ಅನ್ಕೊಬೇಕು. ಇವತ್ತು ಹೈವೇಲಿ 10 ಅವರಲ್ಲಿ ಹೋಗ್ತೀನಿ ಅಂತ ಆಗಲೇ ಅಂದ್ಕೊಂಡೆ. ಯಾಕೋ ಲೈಟಾಗಿ ಮಿಸ್ ಹೊಡಿತಾಯ್ತು ಆ ಫೀಲಿಂಗ್ಗೆ. ಮೋಸ್ಟ್ಲಿ ಆಮೇಲೆ ಎಡಿಟಿಂಗ್ ಮಾಡಿ ಆಲ್ಟ್ರ್ ಮಾಡ್ಕೊಬೇಕಾ ಟೈಮಿಂಗ್ ನಾನು. ಇನ್ನು ಎಷ್ಟು ದೂರ ಈ ಕಥೆನೋ ಗೊತ್ತಿಲ್ಲ. ನೋಡಿ, ಬೈಕರ್ ಬಾಯ್ಸ್ಗಳು ಎಲ್ಲ ಲಗೇಜ್ ಕಟ್ಕೊಂಡು ಹೊಟ್ಟಿಯಾರು ತುಂಬ ಜನ. ಏನೋ ಮಾಡೋಕ್ಕಾಗಲ್ಲ ಗುರು. ಲಾಂಗ್ ವೀಕೆಂಡ್ ಬಂದಾದ್ಮೇಲೆ ನೆವೆ ಆಗ್ತಿರುತ್ತೆ, ಮನೇಲಿ ಇರೋಕ್ಕೆ ಬೇಜಾರಾಗುತ್ತೆ. ಎದ್ದಾಳೆ ಎಲ್ಲರೂ ಹೋಗು ಅನಿಸ್ತಿರುತ್ತೆ. ನೋ ಕ್ಯಾಶ್ ಅಕ್ಸೆಪ್ಟಬಲ್, ಓನ್ಲಿ ಸ್ಮಾರ್ಟ್ ಕಾರ್ಡ್ ಅಂತ ಹಾಕೋನಿಲ್ಲಿ. ಲಾಸ್ಟ್ ಟೈಮ್ ಅಲ್ಲಿ ನೋಡಿ ಬೋರ್ಡ್ ಮೇಲೆ 2 ವೀಲರ್ ನೋಟಿಸ್, ನೋ ಕ್ಯಾಶ್ ಅಕ್ಸೆಪ್ಟಬಲ್, ಓನ್ಲಿ ಸ್ಮಾರ್ಟ್ ಕಾರ್ಡ್ ಫ್ರಮ್ ಅಕ್ಟೋಬರ್ 2022. ಲಾಸ್ಟ್ ಟೈಮ್ ಇಲ್ಲ ಮುಂಡೆ ಮಗ ಯಾವುದೂ ಅಕ್ಸೆಪ್ಟ್ ಮಾಡಲ್ಲ ಅಂತಿದ್ದ. ಫೋನ್ಪೇ ತೊಗೊಂಡ, ಇಲ್ಲಲ್ಲ ಕ್ಯಾಶೇ ಅಲ್ವಾ ಕೊಟ್ಟಿದ್ದು. ಮುಂಡೆ ಮಕ್ಕಳು ಸವಾಸ ಇಲ್ಲಿ. ಇವತ್ತು ಪಕ್ಕ ಹೊಸೂರು ದಾಟೋವರೆಗೂ ಅವಳಿನೇ ಇವತ್ತು. ಯಪ್ಪ ಏನು ಟ್ರಾಫಿಕಪ್ಪ ಇದು. ಬಾಯ್ ಕರ್ನಾಟಕ. 1-2 ದಿನ ಆದಮೇಲೆ ಮತ್ತೆ ಸಿಗೋಣ ಸೋಮವಾರ ಸಂಜೆಗೆ. ಏನ್ರಿ ಇದು ಟ್ರಾಫಿಕ್ ನೋಡ್ರಿ. ಕರ್ನಾಟಕ ದಾಟಿದ್ವಿ, ಇಲ್ಲಿ ನೋಡ್ರಿ ಎದ್ವಾ ಗಾಡಿಗಳು ಎಲ್ಲರೂ ಬಿಡ್ತಿದ್ದಾರೆ. ಅಪ್ಪ ಹೆಂಗಾದರೆ ಮೋಸ್ಟ್ಲಿ ಇನ್ನೊಂದು 3 ದಿನ ಒಳಗಿರೋ ಸಿಟಿಲಿರೋರು ಆರಾಮಾಗಿ ಓಡಾಡ್ಕೋದು. 0 ಟ್ರಾಫಿಕ್ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಆ ರೇಂಜಿಗಿರುತ್ತೆ ಒಳಗೆ. ಆ್ಯಕ್ಚುಲಿ ನಿನ್ನೆ ನಾನು ಸಂಜೆ ಓಡಾಡ್ಬೇಕಾದ್ರೆ ಅನಿಸ್ತು, ಏನು ಇವತ್ತು ಬೆಂಗಳೂರಲ್ಲಿ ಜನನೇ ಇಲ್ಲ, ಖಾಲಿ ಇದೆ ಅಂತ. ತುಂಬ ಜನ ನೆನ್ನೆ ಊರು ಬಿಟ್ಬಿಟ್ಟಿರು. ಇಲ್ಲ ಅಂದರೆ ನಿನ್ನೆ ಎಲ್ಲರೂ ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ದರು ಅನಿಸುತ್ತೆ. ಅದಕ್ಕೆ ನಿನ್ನೆ ಸಂಜೆ ಯಾರೂ ರೋಡ್ ಮೇಲೆ ಕಾಣಿಸಿರಲಿಲ್ಲ. ಇಲ್ಲಿ ಮುಂದೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಅದರಿಂದನೇ ಗೋಳಿದು. ಯಾಕೆ ಗುರು ಈ ಥರ ಅವಳಿ ಇಡ್ತೀರಾ? ಈ ಕಡೆ ಲಾರಿಯವ್ರು ಬೇರೆ ಲೆಫ್ಟಲ್ಲಿ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ತಮಿಳ್ನಾಡು ಗಾಡಿಗಳು. ಇಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ಅಡ್ಡ ಗೋಳು ಇಕ್ಕೊಂತಾರೆ. ಗೊತ್ತು ಬೆಳಗ್ಗೆ ಜನ ಈ ಪಾರ್ಟಿ ರೋಡಿಗೆ ಬರ್ತೀವಿ ಅಂತ.
ಆದರೂ ಯಾಕೆ ಈ ಥರ ಪೊಲೀಸವ್ರು ಆವಳಿ ಇಡ್ತಾರೋ ಗೊತ್ತಿಲ್ಲ ಗುರುವೆ. ಇವತ್ತು ಈ ರೈಡಿಗೆ ಬರೋಕ್ಕಿಂತ ಮುಂಚೆ ಒಂಚೂರು ಕೆಲಸ ಕೊಟ್ಬಿಡ್ತು ಗುರು ಗಾಡಿ. ಲಾಸ್ಟ್ ರೈಡಲ್ಲೇ ನನ್ನ ಕ್ವಿಕ್ ಶಿಫ್ಟ್ರು ಸ್ವಲ್ಪ ಮೈಲ್ಡಾಗಿ ಪ್ರಾಬ್ಲಮ್ ಆಗಿತ್ತು, ನಿಮ್ಗೆ ಹೇಳಿದ್ದೆ ಮಲ್ಲಪ್ಪ ಕೊಂಡಾಗ ಹೋದಾಗ್ಲೇ. ಈ ಸರಿ ಯಾಕೋ ಸರ್ವಿಸ್ ಸೆಂಟ್ರಿಗೆ ಹೋದೆ, 2-3 ಸರಿ ಹೋದ್ಮೇಲೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನೆನ್ನೆ ಸ್ವಲ್ಪ ಇಲ್ಲ ಇದು ರೆಡಿ ಮಾಡಿಸ್ಲೇಬೇಕು ಕ್ವಿಕ್ ಶಿಫ್ಟ್ರು ಅಂತ ಹೋದೆ, ಬಟ್ ಆಗಲಿಲ್ಲ. ಅವರೇನೋ ಡಿವೈಸ್ ತೊಗೊಂಬಂದರು, ಫ್ಲ್ಯಾಶ್ ಮಾಡಿದ್ದೀವಿ ಸರ್ ಸರಿ ಹೋಗಿದೆ ನೋಡಿ ಅಂದರು. ನಾನು ನಮ್ಮ ಪೆಸಿಟ್ ಹತ್ರ ಇರೋ ನೈಸ್ ರೋಡ್ಗೆ ಎತ್ಕೊಂಡು ಹೋದೆ, ಚೆಕ್ ಮಾಡಿದೆ, ಇಲ್ಲ ಇಶ್ಯೂ ಸಾರ್ಟ್ ಔಟ್ ಆಗಿರಲಿಲ್ಲ. ಸರಿ ಅಲ್ಲಿರೋರು ಸರಿ ಸರ್ ನೀವು ಒಂದು ಕೆಲಸ ಮಾಡಿ ಈ ರೈಡ್ ಮುಗಿಸ್ಕೊಂಬಿಡಿ, ಆಮೇಲೆ ಬನ್ನಿ 1-2 ದಿನ ಗಾಡಿ ಬಿಡಿ, ನಮ್ಮ R&D ಟೀಮ್ ಅವ್ರನ್ನ ಕರೆಸ್ತೀವಿ, ಮೋಸ್ಟ್ಲಿ ಸೆನ್ಸರ್ಸಲ್ಲಿ ಏನೋ ಒಂದು ಮೈನರ್ ಇಶ್ಯೂ ಇರಬೇಕು, ಇಫ್ ರಿಕ್ವೈರ್ಡ್ ನಾವು ಸೆನ್ಸರ್ಸ್ ಎಲ್ಲ ಚೇಂಜ್ ಮಾಡಿ ನಿಮ್ಗೆ ವಾರಂಟಿ ರೀಪ್ಲೇಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಆಗ್ತಾ ಆಗ್ತಾ ಒಂದು ವಿಚಾರ ಗಮನ ಸೆಳೀತು. ಇಂಜಿನ್ ಆಯಿಲ್ ಚೆಕ್ ಮಾಡ್ತಾ ಇದ್ದೀವಿ, ಗೇಜಲ್ಲಿ ಕಾಣಿಸ್ತಾನೇ ಇಲ್ಲ. ಏನಾಯ್ತಪ್ಪ ಇದಕ್ಕೆ ಇಂಜಿನ್ ಆಯಿಲ್ ಅಂತ ತಲೆ ಕೆಡಿಸ್ಕೊಂಬಿಟ್ವಿ ನಾನು ರಂಜನ್ ಮೊನ್ನೆ ಹೋಗಿ 1 ಲೀಟ್ರ್ ಇಂಜಿನ್ ಆಯಿಲ್ ತೊಗೊಂಬಂದ್ಬಿಟ್ರು ಮೋಟಲ್ಲು. ಅವ್ರ ಗಾಡಿಗೆ ಹತ್ತತ್ರ ಏನಿಲ್ಲ ಅಂದರು ಟಾಪ್ ಅಪ್ ಮಾಡ್ತೀವಿ, ಗೇಜಲ್ಲಿ ಕಾಣಿಸೋ ಲೆವೆಲ್ಗೆ. ಯಾಕಂದರೆ ಸರ್ವಿಸ್ ಸೆಂಟ್ರಲ್ಲಿ ಅವ್ರು ಕೊಡ್ಬೇಕಾದ್ರೆ ಸರ್ 1.5 ಲೀಟ್ರ್ ಆಯಿಲ್ ಹಾಕಿದ್ದೀವಿ ನೋಡಿ ಗೇಜಲ್ಲಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರು. ಆ ಗೇಜಲ್ಲಿ ಕಾಣಿಸೋ ಲೆವೆಲ್ಗೆ ಬರೋದಕ್ಕೆ ಆಲ್ಮೋಸ್ಟ್ 600 ml ಅವ್ರದ್ದು ಆಯಿಲ್ ತೊಗೊಂತು. ಸರಿ ನಂದ್ರಲ್ಲೂ ನೆನ್ನೆ ಅದೇ ಕತೆ ಆಯಿತು, ನಾನು ಚೆಕ್ ಮಾಡಿದೆ, ನೋಡಿದ್ರೆ ಸೇಮ್ ಪ್ರಾಬ್ಲಮ್, ಗೇಜಲ್ಲಿ ಆಯಿಲ್ ಕಾಣಿಸ್ತಿಲ್ಲ. ಸರಿ ತಾಳಪ್ಪ ಇನ್ನು ರಂಜನ್ ಹತ್ರ ಮಿಕ್ಕಿರೋದಿದೆ ಅದನ್ನೇ ಎತ್ಕೊಂಬಂದು ಟಾಪಪ್ ಮಾಡೋಣ ಅಂತ ಹೋದೆ. ಆಲ್ಮೋಸ್ಟ್ 400 ml ತೊಗೊಂಡಿದ್ದೆ ಗುರು. 1.5 ಲೀಟ್ರಲ್ಲಿ 400 ml ಲಾಸ್ಟ್ ಸರ್ವಿಸ್ ಪೀರಿಯಡ್ಗೂ ಇದಕ್ಕೂ 4000 ಕಿಲೋಮೀಟ್ರ್ ಓಡಿಸೀನಿ ನೋಡಿ, ಹಿಂಗೆ ಕತೆ ಆಗಿದೆ. ಬಟ್ ಆಮೇಲೆ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಇಶ್ಯೂ ರೈಸ್ ಮಾಡಿದ್ದಕ್ಕೆ ಅವ್ರು ಹೇಳ್ತಿದ್ದಾರೆ ಸರ್ ಒಂದು ನೋಟಿಸ್ ಹಾಕಿದ್ದೀವಿ ನೀವು ಗಮನಿಸಿಲ್ಲ ಅಂತ ಹೇಳ್ತಾರೆ. ಏನಪ್ಪ ನೋಟಿಸು ಅಂದರೆ ಈ ಕಾಣಿಸ್ತಿದೆ ನೋಡಿ ಇಮೇಜು ನಿಮಗೆ, KTM ಅಡ್ವೆಂಚರು ಎವ್ರಿ 1000 ಕಿಲೋಮೀಟ್ರಿಗೆ 100 ml to 120 ml ಇಂಜಿನ್ ಆಯಿಲ್ ಟಾಪಪ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನಾನು ಯಾವ್ದು ಗುರು ಇದೆಲ್ಲ ಈ ನೋಟಿಫಿಕೇಶನ್ ಅನ್ಸ್ಬಿಟ್ರೆ ನಾವು ಗಾಡಿ ಕೊಡೋದು ಎಲ್ಲಿಗೆ? ನನ್ನ ಸರ್ವಿಸ್ ಸೆಂಟ್ರಲ್ಲಿ ಏನು ಬನಶಂಕರಿ KTM ಹೊಸಕೇರಳಿ ಹತ್ರ ಇದೆ, ತೊಗೊಂಡೋಗಿ ಗಾಡಿ ಬಿಡೋದು ಕೆಡೆ ಅಂಡರ್ಗ್ರೌಂಡಲ್ಲಿ ಸೆಲ್ಲರಲ್ಲಿ ಬಿಡಿಸ್ಕೊತಾರೆ. ತೊಗೊಂಡೋಗಿ ಅವ್ರ ಮೇಲೆ ರಿಪೇರಿ ಪಾರ್ಟಿ ಇರ್ಬೋದು ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಕೆಳಗೆ ಬಿಟ್ಬಿಟ್ಟು ನಾವು ಸೀದಾ ಏನದು ಇಟ್ಕೊಡ್ತಾರೆ ಸ್ಲಿಪ್ಪು ಎತ್ಕೊಂಡು ಮನೆಗೆ ಹೋಗ್ತೀವಿ. ನಾವು ಮೇಲೆ ಹೋಗೋದೇ ಇಲ್ಲ. ಮೋರೋವರ್ ಅದು ವರ್ಕ್ ಏರಿಯಾಗೆ ನಮ್ಮನ್ನ ಅಳೋನೇ ಮಾಡಲ್ಲ ಅವರು. ಬಿಲ್ಲಿಂಗ್ ಟೈಮಲ್ಲಿ 1 ನಿಮಿಷ ಹೋಗೋದು. ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ನೀನು ಸರ್ ನಾವು ನೋಟಿಸ್ ಹಾಕಿದ್ದೀವಿ ನೀವು ಗಮನಿಸಿಲ್ಲ, ಎಂಥ ಮಾತು ಅಂದೇನೆ ಸ್ವಲ್ಪ ಕೇಳಿದ್ವಿ, ಗಗಾಬಿಗೆ ಆದರು. ನಾನು ಅಂದೆ ಗುರು ಇಂಜಿನ್ ಆಯಿಲ್ ಕಮ್ಮಿ ಆಗ್ತಿದೆ ಅಂದರೆ ಡೆಫಿನೆಟಾಗಿ ಗಾಡಿ ಕುಡಿತಿದೆ ಇಂಜಿನ್ ಆಯಿಲ್. ಡಿಫೆಕ್ಟಿವ್ ಗಾಡಿಗಳನ್ನ ನೀವು ನಮ್ಗೆ ಸೇಲ್ ಮಾಡ್ತಾಯಿದ್ದೀರಾ. ಎಲ್ಲ KTMಗಳಲ್ಲೂ ಇದೇ ಕಾಮನ್ ಇಶ್ಯೂ ಸರ್. ಬಟ್ ಏನು ಸೋಫಾರ್ ಇಂಜಿನ್ ಸೀಸ್ ಆಗಿಲ್ಲ, ಏನೂ ಆಗಿಲ್ಲ. ಅದಕ್ಕೆ ನಾವು ಮೆನ್ಷನ್ ಮಾಡಿದ್ದೀವಿ ಇಂಜಿನ್ ಆಯಿಲ್ ಕುಡಿದಷ್ಟು ಒಳ್ಳೇದು ಬಿಡಿ ಸರ್, ಏನಾಗಲ್ಲ ಗಾಡಿ ಅಂತ ಹೇಳ್ತಾನೆ. ವೈಟ್ ಸ್ಮೋಕ್ ಏನಿಲ್ಲ ಅಲ್ವಾ, ನಿಮ್ಗೆ ಆರಾಮಾಗಿರುತ್ತೆ, ಯೋಚನೆ ಮಾಡಬೇಡಿ ಅಂತ. ಓಕೆ ಅವ್ರು ಹೇಳೋ ಪಾಯಿಂಟ್ ಏನೇ ಸರಿ ಇರ್ಬೋದು, ನಾವು ಟಾಪ್ ಅಪ್ ಮಾಡ್ಕೊಳ್ಳೋಣ ಇನ್ನೊಂದು ಮತ್ತೊಂದೆಲ್ಲ ಓಕೆ. ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಇವತ್ತು, ಎಲ್ಲರಿಗೂ ಈ ವಿಷಯ ಗೊತ್ತಿಲ್ಲ. ನಾನೇನೋ ಹೋಗಿ ರೈಸ್ ಮಾಡಿದೆ ಓಕೆ, ಯಾರೋ ಒಬ್ಬರು ಒಂದು 7000 ಕಿಲೋಮೀಟ್ರು ಓಡಿಸ್ಬಿಟ್ಟು ತೊಗೊಂಡೋಗ್ಬಿಟ್ರೆ 700 ml ಖಾಲಿಯಾಗಿ ಹೋಗಿದ್ರೆ ಏನು ಕತೆ ಗುರು? ಸೀರಿಯಸ್ ಆಗಿ ಇದ್ರ ಬಗ್ಗೆ ಅವರು ಏನಾರು ಆ್ಯಕ್ಷನ್ ತೊಗೊಬೇಕು. ಇಲ್ಲ ಎಲ್ಲ ಗಾಡಿಗಳು ಏನು ಅಡ್ವೆಂಚರ್ ಬೈಕ್ ಓನರ್ಸ್ಗಳಿದ್ದಾರೆ ಅವ್ರಿಗೆಲ್ಲ ಒಂದು ಮೀಟಪ್ ಥರ ಕರೆದಿ ಈ ಥರ ಆಗ್ತಿದೆ, ದಯವಿಟ್ಟು ಈ ವಿಚಾರಗಳನ್ನ ಗಮನ ಹರಿಸಿ ಅನ್ನೋದು ಹೇಳಬೇಕು. ಏನೂ ಮಾಡಲ್ಲ ಗುರು. ನಾವು ಹೋಗಿ ಇಶ್ಯೂಸ್ ರೈಸ್ ಮಾಡಿದ್ರೆ ಹೌದು ಸರ್ ಹಿಂಗೆ ಮಾಡಿ ಸರ್ ನಾವು ಹೇಳಿದ್ದೀವಿ ಸರ್ ನೋಟಿಸ್ ಹಾಕಿದ್ದೀವಿ ಸರ್, ಬೇಜಾರಾಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಗುರು. ಗಾಡಿ ಸೇಲ್ಸಲ್ಲಿರೋ ಇಂಟ್ರೆಸ್ಟು ಸರ್ವಿಸಲ್ಲಿ ಅವ್ರಿಗಿಲ್ಲ, ನಾಲೆಜು ಇಲ್ಲ, ಇನ್ಅಡಿಕ್ವೇಟ್ ಲೆವೆಲ್ ಇವ್ರಿಗೆ ನಾಲೆಜ್ಜೇ ಇಲ್ಲ ಇವ್ರಿಗೆ ಕರೆಕ್ಟಾಗಿ. ಏನೋ ಮಾಡಬೇಕು ಮಾಡ್ತಾಯಿದ್ದೀವಿ ಅಷ್ಟೇ ಆಗೋಗಿದೆ ಗುರು. ಯಾವಾಗ ನಮ್ಮ ದೇಶದವ್ರು ಉದ್ಧಾರ ಆಗ್ತಾರೋ, ಇಂತಿಂಥ ಒಳ್ಳೊಳ್ಳೆ ಮಿಷಿನ್ಗಳನ್ನ ಇಟ್ಕೊಂಡಿದ್ದೀವಿ, ಇದಕ್ಕೆ ಈ ಥರ ಸಮಸ್ಯೆ. ಮತ್ತು ನನಗೆ ಇನ್ನೊಂದು ಸಮಸ್ಯೆ ಆಗಿದೆ ಏನಂದರೆ, ಅಂದರೆ ಮೇ ಬಿ ನನ್ನ ಪರ್ಸ್ನಲ್ ಫೀಲ್ ಇರ್ಬೋದು, ಫ್ರಂಟಲ್ಲ ಓವರ್ ಆಲ್ ಬ್ರೇಕಿಂಗೇ ಇದ್ರಲ್ಲಿ ನಂಗೆ ಅಷ್ಟೊಂದು ಮಜಾ ಅನಿಸ್ಲಿಲ್ಲ ಅವರು. ಓವರ್ ನಾನು ಫಸ್ಟ್ ಏನು ಅನ್ಕೊಂಡಿದ್ದೆ, ಓಕೆ ಇಂಟರ್ಸೆಪ್ಟರು ಇದರಲ್ಲೆಲ್ಲ ಶಾರ್ಪ್ ಇತ್ತು ತುಂಬ, ಮತ್ತು ನಾನು Z900 ಅನ್ಕೋ ಡ್ಯುಯಲ್ ಡಿಸ್ಕ್ ಇದೆ ಫ್ರಂಟು. ಸೊ ಅದೆಲ್ಲ ಓಡಿಸಿರೋದ್ರಿಂದ ನನಗಿದು ಅಷ್ಟೊಂದು ಬೈಟ್ ಸಿಗ್ತಿಲ್ಲ ಅಂತ ಅನ್ಕೊತಾ ಇದೀನಿ ಅಂತ. ಬೇರೆ ಗಾಡಿಗಳು ಒಂದು 2-3 ಓಡಿಸ್ದೆ, ಅದರಲ್ಲೂ ಅದೇ ಫೀಲ್ ಆಯಿತು, ಓ ಇಲ್ಲ ನನ್ನದೇ ಪ್ರಾಬ್ಲಮ್ ಇದು, ಸಮಥಿಂಗ್ ರಾಂಗ್ ವಿತ್ ಮೈ ಮೈಂಡ್ ಸೆಟ್,
ಬಿಟ್ಬಿಡು ಇಗ್ನೋರ್ ಮಾಡಿಬಿಡು ಅಂತ ಸುಮ್ಮನೆ ಆಗಿದ್ದೆ. ಬಟ್ ನಾನು ಲಾಸ್ಟ್ ಟೈಮ್ ವಾರ್ಕಳ ಓಟ್ ಬರಬೇಕಾದ್ರೆ ಒಂದೆರಡು ಸಡನ್ ಬ್ರೇಕ್ ಹಾಕೋ ಸಿಚುವೇಶನ್ ಕ್ರಿಯೇಟ್ ಆಯಿತು. ಅಲ್ಲಿ ನನಗಿಲ್ಲ ಸಮಥಿಂಗ್ ರಾಂಗ್ ವಿತ್ ದಿಸ್ ಥಿಂಗ್. ಈ ಥರ ಗಾಡಿ ಆಲ್ಮೋಸ್ಟ್ ಮಿನಿ ಸೂಪರ್ ಬೈಕ್ ಗುರು, 4.25 ಲಕ್ಷ ಕೊಟ್ಟಿದ್ದೀನಿ. ಏನಿದು ಬ್ರೇಕ್ಸ್ ಹಿಡಿತಿಲ್ಲ ಸರಿಯಾಗಿ, ಆ ಬೈಕ್ ಸಿಗ್ತಿಲ್ಲ ನನಗೆ, ಸಡನ್ ಬ್ರೇಕಿಂಗ್ ಆಗ್ತಿಲ್ಲ. ಸರಿ ತಲೆ ಕೆಟ್ಟೋಗಿತ್ತು. ಮೊನ್ನೆ HDZ ಮಾಡ್ಸ್ಗೆ ಹೋಗಿದ್ದೆ, ವೆಸ್ರಾದು ಡಿಸ್ಕ್ ಬ್ರೇಕ್ ಎತ್ಕೊಂಬಂದೆ, ಬರೀ ಫ್ರಂಟಿಗೆ ಮಾತ್ರ ತೊಗೊಂಬಂದೆ, ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೂಪರಾಗಿದೆ ಗುರು. ನನ್ನ ಪರ್ಸ್ನಲ್ ಫೀಲ್, ನನಗೆ ಸರ್ವಿಸ್ ಸೆಂಟ್ರಿಂದ ಆಚೆ ಎತ್ಕೊಂಬಂದು ಫಸ್ಟ್ ಬ್ರೇಕ್ ಅಪ್ಲಿಕೇಶನಲ್ಲೇ ನನಗೆ ಮಜಾ ಬಂತು. ಇದೇ ನನಗೆ ಬೇಕಾಗಿದ್ದು, ದಿಸ್ ಈಸ್ ವಾಟ್ ಐ ನೀಡೆಡ್ ಅಂತ ಫೀಲ್ ಬಂತು. ಬೈಟ್ ಮಾತ್ರ ಸಖತ್ತಾಗಿದೆ. ನನ್ನ ಕಾನ್ಫಿಡೆನ್ಸೇ ಬೂಸ್ಟ್ ಆಗೋಗಿದೆ. ಬ್ರೇಕಿಂಗ್ ಸರಿ ಇಲ್ಲ ಅಂತ ಒಂಥರ ನಿಧಾನ ಕೊಡಿಸ್ತಿದ್ದೆ, ನಿಧಾನ ಅಂದ್ಕೊಂಡೆ 150 ಬಾರಿಸ್ತಾ ಇರ್ತೇವೆ ಗುರು ಅಂತ ಹೇಳಕ್ಕೆ ಹೋಗ್ಬೇಡಿ ಯಾರೋ ಕಮೆಂಟ್ಸಲ್ಲಿ. ಬಟ್ ಆದರೂ ಈಗ ಇನ್ನೂ ಬೂಸ್ಟ್ ಬಂದಿದೆ ಗುರು, ಕಾನ್ಫಿಡೆನ್ಸು ಲೈಕ್ ನೆಕ್ಸ್ಟ್ ಲೆವೆಲ್ಲು. ಸೊ ಇದು ಯಾರಿಗಾದ್ರೂ ಈ ಥರ ಫೀಲ್ ಇದ್ದರೆ, ಇಲ್ಲ ಬ್ರೇಕಿಂಗ್ ಸ್ವಲ್ಪ ಲೋ ಅನಿಸ್ತಿದೆ, ಬೈಟ್ ಸಿಗ್ತಿಲ್ಲ ಅಂತಿದ್ರೆ, ನೀವು ಒಂದು ಆಫ್ಟರ್ ಮಾರ್ಕೆಟ್ ಡಿಸ್ಕ್ ಪ್ಯಾಡ್ಗಳಿಗೆ ಅಪ್ಗ್ರೇಡ್ ಆಗಿ. EBC ಕೂಡ ಇದೆ, ಒಳ್ಳೆ ಆಪ್ಷನು, ತುಂಬ ಚೆನ್ನಾಗಿದೆ. ನಾನು ಹಾಕ್ಸಿರೋ ಡಿಸ್ಕ್ ಪ್ಯಾಡ್ ಬಂದು ಸಾಫ್ಟ್ ಕಾಂಪೌಂಡು, ಬೈಟ್ ಮಾತ್ರ ಸಕ್ಕರಾಗಿ ಸಿಗ್ತಿದೆ ಗುರು, ಮಜಾ ಇದೆ. ಏನು ನಾನು ಆಫ್ಟರ್ ಮಾರ್ಕೆಟ್ ವೆಸ್ರಾದು ಡಿಸ್ಕ್ ಪ್ಯಾಡ್ ಹಾಕೀನಿ, ಅದು 1100 ರೂಪಾಯಿಗೆ ನಾವು ಸಿಕ್ತು ನನಗೆ. ಸ್ಟಾಕು ಏನು ಸರ್ವಿಸ್ ಸೆಂಟ್ರಲ್ಲಿ ಕೊಡ್ತಾರೆ 1800 ಚಿಲ್ಲರೆ ಅಂತೆ ಗುರು. ಅದು ಯಪ್ಪ ನಾನೇ ಸೈಕ್ ಆಗೋದೆ ಕೇಳಿದ್ದಕ್ಕೆ. ಇಲ್ಲ ಸರ್ ಅದು ಸೆರಾಮಿಕ್ಕು ಅಂತ ಹೇಳಿದ್ರು. ಅದು ಯಾವ ರೀತಿ ಸೆರಾಮಿಕ್ಕೋ ಗೊತ್ತಿಲ್ಲ, ನನಗಂತೂ ಅಷ್ಟೊಂದು ಎಫೆಕ್ಟಿವ್ ಅನಿಸಿರಲಿಲ್ಲ. ಸೊ 1100 ರೂಪಾಯಿಗೆ ಒಳ್ಳೆ ಎಫೆಕ್ಟಿವ್ ಬ್ರೇಕ್ಸೇ ಸಿಕ್ತು ನನಗೆ. ನಮ್ಮ ಹ್ಯಾಪಿ ಕಸ್ಟಮರ್. ಈಗ ನೆಕ್ಸ್ಟ್ ಇನ್ನು ಮಾನಿಟರ್ ಮಾಡಬೇಕಾಗಿರೋದೇನೆಂದರೆ ಬ್ರೇಕ್ ಪ್ಯಾಡ್ ಲೈಫ್. ಸ್ಟಾಕ್ ಡಿಸ್ಕ್ ಪ್ಯಾಡು 5000 ಓಡಿಸಿದ್ದೆ, ಅಂಥ ವೇರ್ ಆ್ಯಂಡ್ ಟೈರ್ ಏನು ಇರಲಿಲ್ಲ. ಇನ್ನೂ 80% ಮೇಲೆ ಲೈಫ್ ಇದೆ ಅಂತ ಹೇಳಿದರು ಅವರು ಬಿಚ್ಚಿದಾಗ. ಇದು ಯಾವ ರೀತಿ ಬರುತ್ತೆ ಅಂತ ನೋಡ್ಬೇಕು ಲೈಫು. ಒಂದು 10K ಕಿಲೋಮೀಟರ್ಸ್ ಬಂದರೂ ನನಗೆ ಮೋರ್ ದ್ಯಾನ್ ಎನಫ್ ಅಂದ್ಕೊತೀನಿ. ಸೊ ಈಗಿನ್ನೂ ಇನ್ಸ್ಟಾಲ್ ಆಗಿದೆ, ಜಸ್ಟ್ 165 ಕಿಲೋಮೀಟ್ರ್ ಓಡಿಸೀನಿ. ಒಂದಿಷ್ಟು ಲಾಂಗ್ ಡಿಸ್ಟೆನ್ಸ್ ರೈಡ್ಗಳು ಆದಮೇಲೆ ಗೊತ್ತಾಗುತ್ತೆ. ಯಾವ್ಯಾರು ನೆಕ್ಸ್ಟ್ ಸರ್ವಿಸ್ ಸೆಂಟ್ರಲ್ಲಿ ಡಿಸ್ಕ್ ಪ್ಯಾಡ್ ಕ್ಲೀನಿಂಗಿಗೆ ಬಿಚ್ಚಿದಾಗ ಸ್ವಲ್ಪ ಐಡಿಯಾ ಸಿಗುತ್ತೆ, ಎಷ್ಟು % ಹೊಗೆ ಹಾಕ್ಕೊಂಡಿದೆ ಅನ್ನೋದ್ರಲ್ಲಿ. ನೋಡೋಣ, ಅದ್ರ ಮೇಲೆ ಫ್ಯೂಚರಲ್ಲಿ ಅದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ.